ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನ ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ನಾವು ಭಾಗವಾಗಿ ನಾವು ಧ್ಯಾನ ಮಾಡುತ್ತಿದ್ದೇವೆ. ಮೊದಲದಾಗಿ, ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಬದಲಿಸುತ್ತಾರೆ ಎಂಬುದಾಗಿ ನಾವು ಧ್ಯಾನ ಮಾಡಿದೆವು. ಎರಡನೇದಾಗಿ, ದೇವರು ನಿಮ್ಮನ್ನು ಆಶೀರ್ವದಿಸಿ ಉನ್ನತ ಸ್ಥಿತಿಗೆ ತರುವನು ಎಂಬುದಾಗಿ ಧ್ಯಾನ ಮಾಡಿದೆವು. ಮೂರನೇದಾಗಿ, ದೇವರು ನಿಮ್ಮನ್ನು ರೂಪಿಸಿ ಉಪಯೋಗಿಸುವನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ವಾಕ್ಯವನ್ನ ಧ್ಯಾನ ಮಾಡೋಣ. 1 ಪೇತ್ರ 1ನೇ ಅಧ್ಯಾಯ 6ನೇ ವಚನದಲ್ಲಿ, ನೀವು ಸತ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ ಎಂಬುದಾಗಿ ನೋಡುತ್ತೇವೆ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಯಾಕೆ ಈ ಕಷ್ಟಗಳು? ಅನೇಕ ಜನರು ಹೇಳ್ಬೋದು, ನಾನು ಯೇಸು ಸ್ವಾಮಿ ನಂಬಿದ್ದೇನೆ, ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ದೇವರ ಮಗನಾಗಿದ್ದೇನೆ, ನಾನು ದೇವರ ಸೇವೆಯನ್ನ ಮಾಡ್ತಾ ಇದ್ದೇನೆ, ಯಾಕೆ ನನಗೆ ಕಷ್ಟಗಳು, ಹೋರಾಟಗಳು ಎಂಬುದಾಗಿ ಹೇಳುವಾಗ ವಾಕ್ಯವನ್ನ ಗಮನಿಸಿರಿ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ದೇವರ ಚಿತ್ತಾನುಸಾರವಾಗಿ ಕೆಲವು ಕಷ್ಟಗಳನ್ನ ನಾವು ಹಾದು ಬರುವಾಗ, ಆ ಕಷ್ಟದ ಸಮಯದಲ್ಲಿ, ಆ ಒಂದು ಹೋರಾಟದ ಸಮಯದಲ್ಲಿ, ಆ ಶೋಧನೆಯ ಸಮಯದಲ್ಲಿ ದೇವರು ನಿಮ್ಮನ್ನ ರೂಪಿಸುತ್ತಾರೆ, ರೂಪಾಂತರ ಪಡಿಸ್ತಾರೆ. ಇಲ್ಲಿ ವಾಕ್ಯ ಹೇಳ್ತದೆ, ದೀರ್ಘಕಾಲ ಕಷ್ಟ ಅಲ್ಲ, ನೀವು ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳನ್ನು ನೀವು ದಾಟಿ ಹೋಗ್ಬೇಕಾಗ್ತದೆ. ಹಾಗಾದ್ರೆ ಈ ಕಷ್ಟಗಳಲ್ಲಿ ದೇವರು ನಿಮ್ಮನ್ನು ರೂಪಿಸ್ತಾರೆ. ಈ ಕಷ್ಟಗಳಿಂದ ದಾಟಿ ನೀವು ಮುಂದೆ ಹೋಗಲು, ಈ ಹೋರಾಟದ ಮೇಲೆ, ಈ ಕಷ್ಟದ ಮೇಲೆ ಒಂದು ಜಯವನ್ನು ಪಡೆದುಕೊಳ್ಳಲು ದೇವರು ನಿಮ್ಮನ್ನ ಬಲಪಡಿಸುತ್ತಾರೆ. ನಂತರ ಈ ಕಷ್ಟದ ದಿನಗಳನ್ನ ನೀವು ಕಳೆದ ಮೇಲೆ ನಿಮ್ಮನ್ನ ರೂಪಿಸಿ, ನಿಮ್ಮನ್ನ ಆಶೀರ್ವದಿಸಿ ಉಪಯೋಗಿಸ್ತಾರೆ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ನಮ್ಮ ಜೀವಿತದಲ್ಲಿ ಬೇಕಾದಷ್ಟು ಕಷ್ಟಗಳನ್ನ ಹಾದು ಬಂದಿದ್ದೇವೆ. ಈ ಕಷ್ಟದ ಸಮಯದಲ್ಲಿ ದೇವರು ನಮ್ಮನ್ನ ರೂಪಿಸಿದರು. ಹೋರಾಟಗಳು ಬರುವಂತಹ ಸಮಯದಲ್ಲಿ ರೂಪಿಸಿದರು. ಶೋಧನೆಗಳು ಬಂದಾಗ ಶೋಧನೆ ಮೇಲೆ ಜಯ ಪಡೆದುಕೊಳ್ಳುವುದು ಯಾವ ರೀತಿ ಎಂಬುದಾಗಿ ನಮ್ಮನ್ನ ಬಲಪಡಿಸಿ ಶೋಧನೆಯಲ್ಲಿ ಜಯ ಪಡೆಯಲು ದೇವರು ಸಹಾಯ ಮಾಡಿದರು. ಹಾಗಾದ್ರೆ ಕಷ್ಟಗಳು ಬಂದಾಗ, ಹೋರಾಟಗಳು ಬಂದಾಗ, ಶೋಧನೆಗಳು, ವೇದನೆಗಳು ಬಂದಾಗ ನೀವು ಹೇಳ್ಬೇಕು, ದೇವರೇ, ಈ ಹೋರಾಟದಲ್ಲಿ ಜಯವನ್ನ ನಾನು ಪಡೆದುಕೊಳ್ಳಲು ನಿನ್ನ ಆತ್ಮನಿಂದ ನನ್ನ ತುಂಬಿಸಿರಿ ಎಂಬುದಾಗಿ ಕೇಳಬೇಕು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡದೆ ಬಿಡುವುದಿಲ್ಲ. ನಿಮ್ಮ ಪರಿಸ್ಥಿತಿನ ಬದಲಿಸ್ತಾರೆ. ಆದ್ರೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರವಾಗಿ ಅನೇಕ ಕಷ್ಟಗಳನ್ನ ನೀವು ಹಾದು ಹೋಗುವಾಗ ನಿಮ್ಮನ್ನ ರೂಪಿಸಿ ಆಶೀರ್ವದಿಸಿ ದೇವರು ಉಪಯೋಗಿಸುತ್ತಾರೆ. ಇದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ. ದೇವರು ಆ ಕಷ್ಟದ ಮಧ್ಯದಲ್ಲಿ ನಿಮ್ಮನ್ನ ರೂಪಿಸಿ, ನಿಮ್ಮನ್ನ ಬಲಪಡಿಸಿ, ಆ ಕಷ್ಟದಿಂದ ಹೊರತಂದು ನಿಮ್ಮ ಪರಿಸ್ಥಿತಿಗಳನ್ನು ಬದಲಿಸಿ, ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮನ್ನ ದೇವರು ಉಪಯೋಗಿಸುತ್ತಾರೆ. ಇದನ್ನು ನೀವು ಅಂಗೀಕಾರ ಮಾಡಿಕೊಳ್ಳ್ರಿ. ಆಮೇಲೆ ಎಂಬುದಾಗಿ ಅಂಗೀಕಾರ ಮಾಡಿಕೊಂಡು, ಈ ಕಷ್ಟದಲ್ಲಿ ನಾನಿರುವುದಿಲ್ಲ, ಈ ಪರಿಸ್ಥಿತಿಯಲ್ಲಿ ನಾನು ಮುಳುಗಿ ಹೋಗುವುದಿಲ್ಲ, ನನ್ನ ಪರಿಸ್ಥಿತಿಗಳನ್ನ ದೇವರು ಬದಲಿಸ್ತಾರೆ, ನನ್ನನ್ನು ಆಶೀರ್ವದಿಸಿ ಉನ್ನತ ಸ್ಥಿತಿಗೆ ತರುತ್ತಾರೆ ಎಂಬುದಾಗಿ ನೀವಿರುವಂತ ಪರಿಸ್ಥಿತಿಯಲ್ಲಿಯೇ
ದೇವರ ಮೇಲೆ ನಂಬಿಕೆ ಇಡುವಾಗ ದೇವರು ತಾನು ಹೇಳಿದ್ದನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ಮುಗಿಸ್ತಾರೆ. ನೋಡ್ರಿ, 1 ಪೇತ್ರ 5ನೇ ಅಧ್ಯಾಯ 10ರಿಂದ 11 ವಚನದಲ್ಲಿ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಆಧಿಪತ್ಯವು ಯುಗಾಂತರಗಳಲ್ಲಿಯೂ ಇರಲಿ, ಆಮೇನ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನ ಗಮನಿಸಿ. ನೋಡ್ರಿ, ದೇವರ ಚಿತ್ತಾನುಸಾರವಾಗಿ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಹಾಗಾದ್ರೆ ಈ ಬಾಧೆಯ ಸಮಯದಲ್ಲಿ, ಈ ಕಷ್ಟದ ಸಮಯದಲ್ಲಿ ದೇವರು ನಿಮ್ಮನ್ನ ರೂಪಿಸುತ್ತಾರೆ. ನಮ್ಮನ್ನ ಯಾವಾಗ ರೂಪಿಸಿದ್ರೆ ಎಂಬುದಾಗಿ ನೋಡುವಾಗ, ಈ ಕಷ್ಟದ ಸಮಯದಲ್ಲಿ, ಹೋರಾಟದ ಸಮಯದಲ್ಲಿ ನಾವು ದೇವರ ಸನ್ನಿಧಿಗೆ ಬಂದು ಆತನ ಆರಾಧನೆ ಮಾಡಿ ಆತನಲ್ಲಿ ಪ್ರಾರ್ಥನೆ ಮಾಡುವಾಗ ಅನೇಕ ವಿಷಯಗಳನ್ನ ದೇವರು ನಮಗೆ ತಿಳಿಸಿದರು. ಆ ಒಂದು ಸಮಯದಲ್ಲಿ ದೇವರು ನಮ್ಮನ್ನ ರೂಪಿಸಿದರು. ನಮ್ಮನ್ನ ರೂಪಿಸಿ ಮಾತ್ರವಲ್ಲದೆ ನಮ್ಮನ್ನ ಬಲಪಡಿಸಿ, ನಮ್ಮ ಪರಿಸ್ಥಿತಿಗಳನ್ನು ಬದಲಿಸಿ, ನಮ್ಮನ್ನು ಆಶೀರ್ವದಿಸಿ ಉನ್ನತಿಗೆ ತಂದು ಇಂದು ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಿದ್ದಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನ ಕರೆದ ದೇವರು ನಂಬಿಗಸ್ತನಾದ ದೇವರು, ನಿಮ್ಮ ಪರಿಸ್ಥಿತಿಗಳನ್ನ ನೋಡುತ್ತಿರುವ ದೇವರು, ನಿಮ್ಮ ಸ್ಥಿತಿಗತಿಗಳನ್ನ ನೋಡುತ್ತಿರುವ ದೇವರು, ನಿಮ್ಮ ಅಗತ್ಯತೆಗಳನ್ನ ತಿಳಿದಂತ ದೇವರು, ನಿಮ್ಮ ಪ್ರಾರ್ಥನೆಯನ್ನ ಕೇಳುವ ದೇವರು, ಪ್ರಾರ್ಥನೆಗೆ ಸದುತ್ತರವನ್ನ ಕೊಡುವ ದೇವರು. ಏನ್ ಹೇಳ್ತಾ ಇದ್ದಾರೆ? ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯರಾದವರೇ, ನಿಮ್ಮ ಜೀವಿತದಲ್ಲಿ ಏರಳವಾದ ಅದ್ಭುತಗಳನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಪರಿಸ್ಥಿತಿಗಳನ್ನು ಬದಲಿಸ್ತಾನೆ, ನಿಮ್ಮನ್ನು ಅಭಿವೃದ್ಧಿಪಡಿಸಿ ಆಶೀರ್ವಾದ ಮಾಡ್ತಾನೆ. ದೇವರು ನಿಮ್ಮನ್ನು ರೂಪಿಸಿ ಉಪಯೋಗಿಸುತ್ತಾನೆ. ಇದನ್ನು ನೀವು ನಂಬುವಾಗ ದೇವರು ನಿಮ್ಮ ಜೀವಿತದಲ್ಲಿ ತನ್ನ ಯೋಜನೆಯನ್ನು ನಿಮ್ಮ ಜೀವಿತದಲ್ಲಿ ಮಾಡಲಾತನು ಶಕ್ತನಾಗಿದ್ದಾನೆ. ನೋಡ್ರಿ, 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ರಿಂದ 24 ವಚನದಲ್ಲಿ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಪರಿಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, ಈ ಬಾಧೆಗಳ ಮಧ್ಯದಲ್ಲಿ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಪರಿಪೂರ್ಣವಾಗಿ ಕಾಣಿಸುವಂತೆ ದೇವರು ನಿಮ್ಮನ್ನ ಪವಿತ್ರರಾಗಿ ಮಾಡುವುದು ಮಾತ್ರವಲ್ಲದೆ, ನಿಮ್ಮನ್ನ ರೂಪಿಸುವುದು ಮಾತ್ರವಲ್ಲದೆ, ನಿಮಗೆ ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ದೇವರು ಯಾವ ರೀತಿ ನನ್ನನ್ನ ಬಿಡಿಸಿ ನಡೆಸ್ತಾರೆ ಎಂಬುದಾಗಿ ಅನುಭವನ ದೇವರು ನಿಮಗೆ ತರ್ತಾರೆ. ಮಾತ್ರವಲ್ಲದೆ, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ನಿಮ್ಮನ್ನ ಕರೆದ ದೇವರು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನ ನಿಮ್ಮಲ್ಲಿ ಸಾಧಿಸುತ್ತಾನೆ. ಅನೇಕ ಸಂದರ್ಭಗಳಲ್ಲಿ ಬಾಧೆಗಳು ಬಂದಾಗ ಸೋತು ಹೋಗ್ಬೇಡ್ರಿ, ಹೋರಾಟಗಳು ಬಂದಾಗ ಸೋತು ಹೋಗಬೇಡ್ರಿ, ಶೋಧನೆಗಳು ಬಂದಾಗ ಸೋತು ಹೋಗಬೇಡ್ರಿ. ಈ ಶೋಧನೆಗಳನ್ನ, ಹೋರಾಟಗಳನ್ನ ಎದುರಿಸಿ ನಿಲ್ರಿ. ಯೇಸು ಕ್ರಿಸ್ತರ ನಾಮದಲ್ಲಿ ನಿಮಗೆ ಜಯ ಒಟ್ಟು. ಕರ್ತನಲ್ಲಿ ಪ್ರಿಯರಾದವರೇ, ಒಂದು ವೇಳೆ ಬಾಧೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಸಾಲಗಳ ಮಧ್ಯದಲ್ಲಿ, ಅಗತ್ಯತೆಗಳ ಮಧ್ಯದಲ್ಲಿ ನೀವು ಜೀವಿಸ್ತಿರಬಹುದು. ದೇವರು ಒಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮನ್ನ ಕರೆದ ದೇವರು ನಂಬಿಗಸ್ತನು. ನೀವೇಳ್ರಿ, ನನ್ನನ್ನ ಕರೆದ ದೇವರು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನ ನನ್ನಲ್ಲಿ ಸಾಧಿಸುತ್ತಾನೆ. ದೇವರು ನನ್ನ ಪರಿಸ್ಥಿತಿಗಳನ್ನ ಬದಲಿಸ್ತಾನೆ.
ನನ್ನನ್ನು ಆಶೀರ್ವದಿಸಿ ಉನ್ನತ ಸ್ಥಿತಿಗೆ ತರ್ತಾನೆ. ಮಾತ್ರವಲ್ಲದೆ ದೇವರು ನನ್ನನ್ನು ರೂಪಿಸಿ ಉಪಯೋಗಿಸುತ್ತಾನೆ ಎಂಬುದಾಗಿ ನೀವು ನಂಬಿಕೆಯಿಂದ ಇದನ್ನು ಹೇಳಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಬಾಧೆಗಳು, ನಿಮ್ಮ ಪರಿಸ್ಥಿತಿಗಳು ಮಾರ್ಪಟ್ಟು ದೇವರು ನಿಮ್ಮನ್ನು ಆಶೀರ್ವದಿಸಿ ನೀವಿರುವಂತಹ ಸ್ಥಳದಲ್ಲಿಯೇ ಸಾಕ್ಷಿಯಾಗಿ ನಿಲ್ಲಿಸಿ ನಿಮ್ಮನ್ನು ಉಪಯೋಗಿಸಲು ಶಕ್ತನಾಗಿದ್ದಾನೆ. ಬನ್ನಿ ಪ್ರಿಯರೇ, ನಿಮಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಾವು ಭಾಗವಾಗಿ ಧ್ಯಾನ ಮಾಡಿದೆವು. ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಬದಲಿಸ್ತಾರೆ ಎಂಬುದಾಗಿ ಧ್ಯಾನ ಮಾಡಿದೆವು. ದೇವರು ನಿಮ್ಮನ್ನು ಆಶೀರ್ವದಿಸಿ ಉನ್ನತ ಸ್ಥಿತಿಗೆ ತರಬುನೆ ಎಂಬುದಾಗಿ ಧ್ಯಾನ ಮಾಡಿದೆವು. ದೇವರು ನಿಮ್ಮನ್ನು ರೂಪಿಸಿ ಉಪಯೋಗಿಸ್ತಾನೆ ಎಂಬುದಾಗಿ ಧ್ಯಾನ ಮಾಡಿದೆವು. ದೇವರೇ, ಎಷ್ಟು ಜನರು ದೇವರೇ ನನ್ನ ಪರಿಸ್ಥಿತಿಗಳನ್ನ ಬದಲಿಸ್ರಿ, ನನ್ನನ್ನು ಆಶೀರ್ವದಿಸಿ ಉನ್ನತ ಸ್ಥಿತಿಗೆ ತನ್ರಿ, ಮಾತ್ರವಲ್ಲದೆ ನನ್ನ ರೂಪಿಸಿ ಉಪಯೋಗಿಸಿರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಬಾಧೆಗಳಲ್ಲಿ, ಹೋರಾಟಗಳಲ್ಲಿ, ಯಾಕಿಂತ ಹೋರಾಟ, ಯಾಕಿಂತ ಕಷ್ಟ, ಯಾಕಿಂತ ಶೋಧನೆ, ಎಷ್ಟು ಕಣ್ಣೀರು ವೇದನೆ ಎಂಬುದಾಗಿ ಎಷ್ಟು ಜನರು ಪರಿತಪಿಸುತ್ತಾ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ತಿದ್ದರು. ಕರೆದಾತ ನಂಬಿಗಸ್ತನು, ನಿಮ್ಮನ್ನ ಬಲಪಡಿಸಿ ಯೋಗ್ಯ ಸ್ಥಿತಿಗೆ ತರುವನು ಎಂಬುದಾಗಿ ನನ್ನ ವಾಕ್ಯದ ಪ್ರಕಾರ ನಾವು ಬಲಪಡಿಸಿ ಯೋಗ್ಯ ಸ್ಥಿತಿಗೆ ತಂದು ಅವರನ್ನು ಆಶೀರ್ವಾದ ಮಾಡಿ ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಇರುವಂತಹ ಸ್ಥಳದಲ್ಲಿ ಪ್ರಸನ್ನತೆ ತಿಳಿದು ಬರಲು ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ಉಂಟಾಗಲಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ಮೆಚ್ಚುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಕರ್ತನು ನಿಮ್ಮನ್ನು ರೂಪಿಸಿ ಉಪಯೋಗಿಸ್ತಾನೆ. ನಿಮ್ಮ ಪರಿಸ್ಥಿತಿಗಳನ್ನು ಬದಲಿಸಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಿಮ್ಮನ್ನು ಆಶೀರ್ವದಿಸಿ ಉನ್ನತ ಸ್ಥಿತಿಗೆ ತರ್ತಾನೆ. ನೀವು ನಂಬ್ರಿ, ನಂಬಿಕಿಟ್ಟು ಪ್ರಾರ್ಥನೆ ಮಾಡಿ ದೇವರಿಂದ ಏರಳವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳ್ರಿ. ನಾವು ಕೂಡ ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಏರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.